ಭಾರತದ ಹೆಮ್ಮೆಯ ಸುಪುತ್ರ, ಭಾರತದ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ರವರ ಹುಟ್ಟುಹಬ್ಬದ ವಿಶೇಷವಾಗಿ ಅವರ ಒಂದು ಜೀವನದ ಸರಳ ಕಥೆಯನ್ನು ನಾನು ಹೇಳ್ತಾ ಇದ್ದೀನಿ. ಬನ್ನಿ ಕೇಳ್ತಾ ಹೋಗೋಣ. 1989 ಏಪ್ರಿಲ್ ತಿಂಗಳು ಅಮೃತ್ಸರದ ಸ್ವರ್ಣಮಂದಿರ ಮತ್ತೊಮ್ಮೆ ಭಯೋತ್ಪಾದಕರ ಅಧೀನಕ್ಕೆ ಒಳಪಡುತ್ತದೆ. ಖಲಿಸ್ತಾನಕ್ಕಾಗಿ ಹೋರಾಟ ನಡೆಸುತ್ತಿದ್ದ ಉಗ್ರಗಾಮಿಗಳ ಗುಂಪು ಸ್ವರ್ಣಮಂದಿರದ ಮೂಲೆ ಮೂಲೆಯನ್ನು ಕೂಡ ಆಕ್ರಮಿಸ್ಕೊಂಡ್ಬಿಡ್ತಾರೆ. ಇವರ ಕಾರ್ಯಚಟುವಟಿಕೆಗಳೆಲ್ಲ ಸ್ವರ್ಣಮಂದಿರವೇ ಮುಖ್ಯ ಆಗಿಬಿಡುತ್ತವೆ. ಇಂಥ ಸಂದರ್ಭದಲ್ಲಿ ಒಬ್ಬ ಬಡ ಸೈಕಲ್ ರಿಕ್ಷಾವಾಲ ಅನುಮಾನಾಸ್ಪದವಾಗಿ ಆ ಕಡೆ ಓಡಾಡಿಕೊಂಡಿದ್ದಾಗ ಉಗ್ರಗಾಮಿಗಳ ಕಣ್ಣಿಗೆ ಬಿದ್ದು ಅವನನ್ನು ಮಂದಿರದೊಳಗೆ ಎಳ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾರೆ. ಆಗ ಅಲ್ಲಿ ಗೊತ್ತಾಗುತ್ತೆ ಅವನೊಬ್ಬ ಪಾಕಿಸ್ತಾನಿ ISI ಏಜೆಂಟು ಅಂತ ತಿಳಿದು ಬರ್ತೈತೆ. ನಾನು ಕೂಡ ನಿಮ್ಮೊಂದಿಗೆ ಸೇರಿ ನಿಮಗೆ ಸಹಾಯ ಮಾಡಬಲ್ಲೆ, ಯಾವುದೇ ರೀತಿ ಸಹಾಯ ಮಾಡೋದಕ್ಕೂ ಸಿದ್ಧ ಅಂತ ಒಂದು ಆಶ್ವಾಸನೆ ಸಿಕ್ಕ ನಂತರದಲ್ಲಿ ನನ್ನನ್ನು ಸ್ವರ್ಣಮಂದಿರದ ತುಂಬೆಲ್ಲ ಎಲ್ಲ ದಿಕ್ಕುಗಳಲ್ಲೂ ಆರಾಮಾಗಿ ಓಡಾಡ್ಕೊಂಡಿರೋದಕ್ಕೆ ಬಿಡ್ತಾರೆ. ಸ್ವರ್ಣಮಂದಿರದ ಸೇರಿ ಕೆಲವೇ ದಿನಗಳಲ್ಲಿ ಉಗ್ರಗಾಮಿಗಳಿಗೆಲ್ಲ ಆಪ್ತನಾಗಿ ಒಡನಾಡಿಯಾಗಿಬಿಡ್ತಾನೆ. ಆದರೆ ಮೇ ತಿಂಗಳು 9ನೇ ತಾರೀಕು NSG ಅವರು ನಡೆಸಿದ ಒಂದು ಕಾರ್ಯಾಚರಣೆಯಲ್ಲಿ ಈ ಉಗ್ರರನ್ನು ಸದೆಬಡಿದು ಶರಣಾಗುವಂತೆ ಮಾಡ್ತಾರೆ. ಆ ಒಂದು ಕಾರ್ಯಚಟುವಟಿಕೆಯಲ್ಲಿ ಕೇಂದ್ರ ಬಿಂದು ಈ ವ್ಯಕ್ತಿ. ಇದರೊಂದಿಗೆ ಸ್ವರ್ಣಮಂದಿರ ಮುಕ್ತಿ ಪಡೆಯುತ್ತೆ. ಈ ಆಪರೇಷನ್ ಬ್ಲ್ಯಾಕ್ ಥಂಡರ್ ಕಾರ್ಯಾಚರಣೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನಿ ISI ಏಜೆಂಟ್ ವೈರ್ಲೆಸ್ ಸೆಟ್ಟಿನ ಮೂಲಕ NSG ಕಮಾಂಡರ್ಗಳಿಗೆ ಮಂದಿರದೊಳಗೆ ಹೇಗೆ ಬರಬೇಕು, ಯಾವ ರೀತಿ ಬರಬೇಕು ಅನ್ನೋಂಥದ್ದನ್ನು ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಅಸಲಿಗೆ ಇವರು ಭಾರತದ ಬೇಹುಗಾರಿಕೆಯ ಇಲಾಖೆಯ ಪೊಲೀಸ್ ಆಫೀಸರ್ ಅನ್ನೋದು ಕೊನೆವರೆಗೂ ತಿಳಿದಿರುವಂಥ ರೀತಿಯಲ್ಲಿ ಅವರು ತಮ್ಮ ಕಾರ್ಯಚಟುವಟಿಕೆಯನ್ನು ನಡೆಸ್ತಾರೆ. ಉಗ್ರರಿಗೆ ಚಳ್ಳೆಹಣ್ಣು ತಿನ್ನಿಸಿದ ಈ ಚಾಣಾಕ್ಷನಿಗೆ ಭಾರತ ಸರ್ಕಾರ ಕೀರ್ತಿ ಚಕ್ರ ಪ್ರಶಸ್ತಿ ಕೊಟ್ಟು ಗೌರವಿಸುತ್ತದೆ. ಅಂದರೆ ಈಗ ಯಾರು ಅಂತ ಈ ವ್ಯಕ್ತಿ ತಿಳ್ಕೊಂಡಿದ್ದೀರಾ ಅಥವಾ ಗೊತ್ತಾಯ್ತಾ? ಈಗ ಭಾರತದಲ್ಲಿ ಬಹಳ ತುಂಬ ವಿಶೇಷವಾದ ಪದ ಬಳಸ್ತಾರೆ ಅಂತಂದರೆ ಅದು ಸರ್ಜಿಕಲ್ ಸ್ಟ್ರೈಕ್ ಅಂತ. 11 ಜೂನ್ 2015ರಲ್ಲೂ ಇಂತಹದ್ದೇ ಒಂದು ಕಾರ್ಯಾಚರಣೆ ಮಣಿಪುರ ಮತ್ತು ಮ್ಯಾನ್ಮಾರ್ನಲ್ಲಿ ನಡೆದಿದ್ದ ಒಂದು ಸಂಗತಿ ಸರ್ಜಿಕಲ್ ಸ್ಟ್ರೈಕ್ನಷ್ಟು ಸುದ್ದಿ ಮಾಡಲೇ ಇಲ್ಲ. ಸುಮಾರು 70 ಜನ ಭಾರತೀಯ ಕಮಾಂಡೋಗಳು ಮ್ಯಾನ್ಮಾರ್ನಲ್ಲಿ ಒಳಗೆ ನುಗ್ಗಿ ನಡೆಸಿದ ಈ ಕಾರ್ಯಾಚರಣೆಯಲ್ಲಿ 38 ನಾಗಾ ಗೊರಿಲ್ಲಾಗಳನ್ನು ಕೊಂದು ಅವರ ಚಟುವಟಿಕೆಯನ್ನು ಸ್ಥಗಿತಗೊಳಿಸಲಾಯಿತು. ಆ ಸಂದರ್ಭವು ಈ ಕೀರ್ತಿಯನ್ನು ಚಕ್ರಧಾರಿ ಈ ಅಧಿಕಾರಿಯ ನಿರ್ದೇಶನದಲ್ಲೇ ನಡೀತು. ಇವರು 7 ವರ್ಷ ಪಾಕಿಸ್ತಾನದಲ್ಲಿ ವೇಷಧಾರಿಯಾಗಿ ಬದುಕ್ತಾ ಇರ್ತಾರೆ. ಬ್ರಾಹ್ಮಣ ಸಮುದಾಯದಿಂದ ಇವರು ಪಾಕಿಸ್ತಾನದಲ್ಲಿ ಮುಸ್ಲಿಂ ವೇಷಧಾರಿಯಾಗಿ ಬದುಕೋದಿದೆಯಲ್ಲ, ಇದರಷ್ಟು ಘೋರ ಇನ್ಯಾವುದೂ ಇಲ್ಲ. ಉದ್ದುದ್ದ ಗಡ್ಡಧಾರಿಯಾಗಿ ಹಾಗೆ ನಮಾಜ್ ಮಾಡ್ತಾ ಮಸೀದಿಯಲ್ಲಿ ಈ ಮುಸಲ್ಮಾನರೊಟ್ಟಿಗೆ ಪಾಕಿಸ್ತಾನದಲ್ಲಿ ನೆಲೆಸಿರುವಂಥ ಒಂದು ಹಣೆ ಬರಹ ಇವ್ರದ್ದು. ಇಂಥ ಅವಧಿಯಲ್ಲೇ ದಾವೂದ್ ಇಬ್ರಾಹಿಂನನ್ನು ಬೇಟೆಯಾಡುವಂತಹ ಪ್ಲ್ಯಾನು ಸ್ವಲ್ಪದರಲ್ಲೇ ಮಿಸ್ ಆಗಿಬಿಡುತ್ತೆ. ಮಾಧ್ಯಮದ ಮುಂದೆ ತಾವು ಯಾರು ಅನ್ನುವಂಥದ್ದು, ಹಾಗೆ ತಮ್ಮನ್ನು ತಾವು ಬಿಂಬಿಸ್ಕೊಂಡಲೇ ತಮ್ಮ ಸುತ್ತ ನಡೆಯುವಂಥ ಕಾರ್ಯಚಟುವಟಿಕೆಗಳನ್ನು ಹದ್ದಿನ ಕಣ್ಣುಗಳಂತೆ ಗಮನಿಸುತ್ತಾ ಚಿಕ್ಕ ಚಿಕ್ಕ ಮಾಹಿತಿಯನ್ನು ಬಿಡದಲೇ ಕಲೆ ಹಾಕ್ತಾ ಸದಾ ತಮ್ಮ ಕೆಲಸದಲ್ಲೇ ತೊಡಗಿಸ್ಕೊಂಡಿದ್ದಂತಹ ಒಬ್ಬ ದಕ್ಷ ಅಧಿಕಾರಿ ಇವರು. 1968ರಲ್ಲಿ IPSಗೆ ಸೇರ್ಪಡೆಯಾಗಿ ಬಂದ ದಿನದಿಂದಲೂ ತಮ್ಮ ವೃತ್ತಿಯನ್ನು ತಾಯ್ನಾಡಿಗೆ, ದೇಶದ ಏಳಿಗೆಗೆ ಒತ್ತೆ ಇಟ್ಟು ದುಡಿದಂತಹ ವ್ಯಕ್ತಿ ನಮ್ಮ ಭಾರತದ ಜೇಮ್ಸ್ ಬಾಂಡ್. ಹಿಂದೆ ಬೇಹುಗಾರಿಕೆಯಲ್ಲಿ ಪ್ರಸಿದ್ಧರಾಗಿದ್ದಾರೆ.
80ರ ದಶಕದಲ್ಲಿ ಮಿಜೋರಾಂ ಇನ್ನೇನು ಭಾರತದಿಂದ ಬೇರ್ಪಟ್ಟೇ ಬಿಟ್ಟಿತು ಅನ್ನುವಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಂತಹ ಬಂಡಾಯದ ಸಂದರ್ಭದಲ್ಲಿ ಇವರು ಭೂಗತರಾಗಿ ಅತಿ ಮುಖ್ಯ ಪಾತ್ರ ಹೊಂದಿದ್ದ ಬಂಡಾಯದ ಹಲವಾರು ವ್ಯಕ್ತಿಗಳನ್ನು ಬಂಡಾಯಗಾರರ ಜೊತೆಯಲ್ಲಿಯೇ ಇದ್ದುಕೊಂಡೇ ಹಲವಾರು ವ್ಯಕ್ತಿಗಳ ಬಂಡಾಯದಿಂದ ಹೊರಬರುವಂತೆ ಮಾಡಿದ ಕೀರ್ತಿ ಶ್ರೀತರಿಗೆ ಸಲ್ಲುತ್ತದೆ. ಎಲ್ಲ ಸಾಹಸ ಗಾಥೆಗಳನ್ನು ಕೇಳುತ್ತಿರುವಂತಹ ನಿಮಗೆ ಎಲ್ಲ ಕುತೂಹಲಕ್ಕೂ ಒಂದು ತೆರೆ ಬಿದ್ದಿದೆ ಅಂತ ಹೇಳ್ಬೋದು. ಕಾರಣ ಇದಕ್ಕೆಲ್ಲ ಸೂತ್ರಧಾರ ಪಾತ್ರಧಾರ ಒಬ್ಬ ಅಜಿತ್ ದೋವಲ್ ಅವರಿಂದ ಮಾತ್ರ ಸಾಧ್ಯ ಅನ್ನೋಂಥದ್ದು ಇಡೀ ದೇಶ ಮನಗಂಡಿದೆ. ಹಾಗೆಂದ ಮಾತ್ರಕ್ಕೆ ಸಮಸ್ಯೆ ಬಗೆಹರಿದಿದೆ ಅಂತೇನೂ ಅಲ್ಲ. ಈಗಾಗಲೇ ಮಿತ್ರ ರಾಷ್ಟ್ರವಾದಂಥ ಅಮೆರಿಕ ಕೂಡ ಶತ್ರು ರಾಷ್ಟ್ರ ಆಗುವಂಥ ಸಂದರ್ಭ ಬರ್ತಾಯಿದೆ. ಈಗಾಗಲೇ ಶತ್ರು ರಾಷ್ಟ್ರ ಅಂತ ನಾವು ಪರಿಗಣಿಸಿದಂಥ ಒಂದು ಪಾಕಿಸ್ತಾನ, ಬಾಂಗ್ಲಾದೇಶ, ಹಾಗೆ ಇದರೊಟ್ಟಿಗೆ ಚೈನಾ, ಟರ್ಕಿ ಇವೆಲ್ಲವೂ ನಮ್ಮನ್ನು ನಮ್ಮ ದೇಶದ ನೀತಿ ನಿಯಮಗಳನ್ನು ಗಾಳಿಗೆ ತೂರ್ತಾ ಹಾಗೆ ವಿರೋಧಿಸ್ಕೊಂಡೇ ಬರ್ತಾ ಇರ್ತಕ್ಕಂಥದ್ದು. ಇದು ಚೀನಾಗೂ ನಾವು ತಕ್ಕ ಪಾಠ ಕಲಿಸಿದ್ದೀವಿ. ಪಾಕಿಸ್ತಾನಕ್ಕೆ ಈಗಾಗಲೇ ಭಯ ಹುಟ್ಟುವಂಥ ರೀತಿಯಲ್ಲಿ ನಾವು ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಅನ್ನೋವಂಥದ್ದು ನಮ್ಮ ಒಂದು ಅನಿಸಿಕೆ. ಯಾಕೆಂದರೆ ಅಜಿತ್ ದೋವಲ್ ಅವರ ಒಂದು ಕಾರ್ಯಕ್ಷಮತೆಯೇ ಹಾಗೆ. ಇವತ್ತು ಪಾಕಿಸ್ತಾನ ಏನೇ ಹೇಳ್ಬೋದು, ನಾವು ಹಂಗೆ ಬಲಾಢ್ಯರಿದ್ದೀವಿ ಹಿಂಗೆ ಬಲಾಢ್ಯರಿದ್ದೀವಿ ಅಂತ, ಆದರೆ ಭಾರತದ ಎದುರುಗಡೆ ಯುದ್ಧ ಮಾಡೋದಕ್ಕೆ ಮೀನಾಮೇಷ ಎಣಿಸುವಂಥ ದಿನಗಳು ಈಗಾಗಲೇ ಆರಂಭ ಆಗೋಗ್ಬಿಟ್ಟಿದೆ. ಹಾಗಾಗಿ ನಡುಕ್ತಾರೆ. ಭಾರತದೊಟ್ಟಿಗೆ ನಾವು ಏನಾದರೂ ಯುದ್ಧ ಸಂಭವಿಸಿದ್ರೆ ನಾವು ಉಳಿತೀವ ಅನ್ನೋಂಥ ಸಂಶಯ ಈ ಎಲ್ಲ ರಾಷ್ಟ್ರಗಳಿಗೂ ಬರ್ತಾಯಿದೆ. ಆ ಮಟ್ಟದಲ್ಲಿ ನಮ್ಮ ಭಾರತ ಒಂದು ಭದ್ರವಾದ ಬುನಾದಿ ಹಾಕ್ಕೊಂಡು ಮಿಲಿಟರಿ ಪಡೆಗೆ, ಕಮಾಂಡೋ ಪಡೆಗಳಿಗೆ ಒಳ್ಳೆ ತರಬೇತಿ ಹಾಗೆ ಒಳ್ಳೊಳ್ಳೆ ಶಸ್ತ್ರಾಸ್ತ್ರಗಳು, ಇದರೊಟ್ಟಿಗೆ ಅಗತ್ಯತೆಗೆ ತಕ್ಕಂತೆ ಒಳ್ಳೆ ಬೂಟ್ಸು ಹಾಗೆ ಹಿಮಾಲಯ ತಪ್ಪಲಿನಲ್ಲಿ ಕೆಲಸ ಮಾಡೋವಂಥ ಎಲ್ಲರಿಗೂ ಒಂದು ಒಳ್ಳೆ ಕನ್ನಡಕ ಹಾಗೆ ಒಳ್ಳೆ ಕೋಟು ಇವೆಲ್ಲವನ್ನು ಸೈನಿಕರ ರಕ್ಷಣೆಗೆ ಸದಾ ಮುಂದಾಗಿರ್ತಕ್ಕಂಥದ್ದು. ಇದು ಇಡೀ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಇದೇ ಮೊದಲನೇದು. ಮೋದಿಯವರು ತಗೊಂಡಂಥ ನಿರ್ಧಾರ, ಅಜಿತ್ ದೋವಲ್ ಅವರ ಒಂದು ಕಾರ್ಯಕ್ಷಮತೆ, ಇದರೊಟ್ಟಿಗೆ ಜೈಶಂಕರ್ ಅವರ ಎಲ್ಲ ವಿದೇಶಾಂಗ ವಲಯಗಳ ಹಾಗೆ ಮಿಲಿಟರಿ ಒಕ್ಕೂಟದ ಈ ಒಂದು ಸಂದರ್ಭದಲ್ಲಿ ಮಿಲಿಟರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಪ್ರಧಾನಿಯವರು. ಯಾವುದೇ ಸಂದರ್ಭದಲ್ಲೂ ಬೇರೆ ಅದರ್ಸ್ ಕಂಟ್ರಿ, ಬೇರೆ ದೇಶದವರು ನಿಮ್ಮನ್ನು ಟಚ್ ಮಾಡಿದ್ರೆ ನೀವು ಅವ್ರಿಗೆ ಮುಲಾಜಿಲ್ದಲೇ ಶೂಟ್ ಮಾಡ್ಬೋದು, ಮುಲಾಜಿಲ್ದಲೇ ಹೊಡಿಬೋದು ಅನ್ನೋಂಥದ್ದು. ಈ ಒಂದು ಕಾರ್ಯಕ್ಷಮತೆ ಅವತ್ತೊಂದು ದಿವಸದಲ್ಲೇ ಮಾಡಿದಿದ್ರೆ ಬಹುಶಃ ನಮಗೆ ಇವತ್ತು ಯಾರೂ ಶತ್ರು ಅನ್ನೋಂಥವ್ರು ಉಳಿತಾನೇ ಇರಲಿಲ್ಲ. ಆದರೂ ಈಗಲಾದರೂ ನಮ್ಮ ಭಾರತ ಎಚ್ಚೆತ್ತುಕೊಂಡು ಒಂದು ದಿಟ್ಟ ಹೆಜ್ಜೆ ಇಟ್ಟು ಅಜಿತ್ ದೋವಲ್ ಅಂತ ವಿಂಗ್ ಕಮಾಂಡರ್ ಅವ್ರ ಜೊತೆ ಇಂಥ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇರೋದು ಬಹಳ ಸಂತೋಷದಾಯಕವಂಥ ವಿಶೇಷ ವಿಷಯ. ಇಂತಹ ಒಬ್ಬ ಮಹನೀಯನ ಹೆಸರು ಇಂದಿಗೂ ಪಾಕಿಸ್ತಾನದಲ್ಲಿ ಯೋಚನೆ ಮಾಡುವಂಥ ನಿಟ್ಟಿನಲ್ಲಿ ಮಾಡಿಬಿಟ್ಟಿದೆ. ಅಂತಂದರೆ ಪಾಕಿಸ್ತಾನ ನಮ್ಮ ದೇಶದಲ್ಲೇ ಇದ್ದುಕೊಂಡು ನಮ್ಮ ವಿರುದ್ಧವೇ ಇಂಥ ಕಾರ್ಯಚಟುವಟಿಕೆ ಮಾಡಿರೋಂಥ ವ್ಯಕ್ತಿ ಇವರೇನಾ ಅಂತ ಇವತ್ತಿಗೂ ಸಂಶಯಾಸ್ಪದವಾಗಿ ನೋಡ್ತಾ ಇರ್ತಕ್ಕಂಥ ದೇಶ ಅಂದರೆ ಅದು ಪಾಕಿಸ್ತಾನ. ಆ ಮಟ್ಟಕ್ಕೆ ಪಾಕಿಸ್ತಾನವನ್ನು ನಡೆಸಿರುವಂಥ ಈ ಒಳ್ಳೆಯ ಒಂದು ದಿಗ್ಗಜನ ಹೆಸರು ಅಂತಂದರೆ ಅದು ನಮ್ಮ ಅಜಿತ್ ದೋವಲ್ ಅವರು. ಇದರೊಟ್ಟಿಗೆ ಅನೇಕ ಕಮಾಂಡರ್ಗಳು, ವಿಂಗ್ ಕಮಾಂಡರ್ಗಳು, ಒಬ್ಬ ಸೈನಿಕ ಕೂಡ ನೀವೆಲ್ಲರೂ ನೆನೆಸ್ಕೊಳ್ಳುವಂಥ ಪ್ರತಿಯೊಬ್ಬ ಸೈನಿಕರನ್ನು ತಯಾರು ಮಾಡಿದೆ ನಮ್ಮ ದೇಶ. ಹಾಗೆ ನಮ್ಮ ಸೈನಿಕರು ಕೂಡ ದೇಶವನ್ನು ಬಲಪಡಿಸಲಿಕ್ಕೆ, ದೇಶದಲ್ಲಿರುವ ಜನರ ಸಂರಕ್ಷಣೆಗಾಗಿ ಅವರ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಯಾವುದೇ ಬಂಡೆ ಕಲ್ಲುಗಳಿರಲಿ ಅಥವಾ ಇಂತಹ ಮಂಜಿರಲಿ, ಮಳೆ ಇರಲಿ, ಹಿಮವಿರಲಿ,
ಜಲಗಳಿರಲಿ, ಎಂಥ ಸಂದರ್ಭದಲ್ಲೂ ಎಂಥ ಜಾಗದಲ್ಲೂ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ದೇಶ ಮೊದಲು ಅನ್ನೋಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ದುಡಿತಾ ಇರ್ತಕ್ಕಂಥದ್ದು ನಮಗೆಲ್ಲ ಇವತ್ತು ರಕ್ಷಾಬಲ ಅಂತ ಹೇಳಿದ್ರೆ ತಪ್ಪಾಗಲಾರದು. ಜೈ ಜವಾನ್ ಜೈ ಕಿಸಾನ್ ಅಂತ ಈ ರೀತಿ ಇರ್ತಕ್ಕಂಥ ನಮ್ಮ ಸೈನ್ಯವನ್ನು ನೋಡಿನೇ ಹೇಳಿರ್ಬೋದು. ಹಾಗೆ ರೈತ ಅನ್ನದಾತ. ಜೈ ಹಿಂದ್, ಜೈ ಕರ್ನಾಟಕ.